ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ನಾನು ಈ ರೀತಿ ನಿಮಗೆ ಬ್ಲೌಸ್ ಪೀಸಲ್ಲಿ ಸೀರೆ ಥರ ಯಾವ ಥರ ಆ, ದೇವಿಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು 3 ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಿದೆ ಅಲ್ಲ. ಸೊ ಆ ಥರ ನಾನು 3 ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ನಿಮಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಅಂದಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೊದಲೇ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿದ್ದೀರಲ್ಲ ಅವರು ಸಹ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವ್ರಿಗೂ ಸಹ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅಲ್ಲ, ನಮಗೆ ಒಂದು ಇನ್ನೂ ಹೊಸದು ಏನಾದ್ರು ಮಾಡೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋವನ್ನು ನೋಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲೇದಾಗಿ ನಾನಿಲ್ಲಿ ಒಂದು ಬಿಂದಿಗೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಚಿಕ್ಕದಾಗಿರೋ ಬಿಂದಿಗೆ ಇದೆ, ಸೊ ಬಿಂದಿಗೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಬುಟ್ಟಿ ಬೇಡ ಅಂದರೆ ಒಂದು ಇನ್ನೊಂದು ಬಿಂದಿಗೆ, ಚಿಕ್ಕದಾಗಿರೋ ಒಂದು ಬಿಂದಿಗೆ ಯಾರು ತೊಗೋಬೋದು, ಅಥವಾ ಒಂದು ಡಬ್ಬ ಆದರೂ ತೊಗೋಬೋದು ಸ್ನೇಹಿತರೆ. ಸ್ಟೀಲಿನ ಡಬ್ಬ ಇರುತ್ತಲ್ಲ, ಅದನ್ನಾದ್ರೂ ತೊಗೋಬೋದು. ನಾನಿಲ್ಲಿ ಬಿಂದಿಗೆ ಸ್ವಲ್ಪ ಹೈಟಾಗಿ ಕಾಣಿಸ್ಲಿ, ಸೀರೆ ಉಡಿಸ್ದಾಗೆ ಸ್ವಲ್ಪ ಹೈಟಾಗಿ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಅದು ಶೇಪಲ್ಲೂ ಬರುತ್ತೆ ನೀಟಾಗಿ ಸೀರೆ ಉಡಿಸ್ದಾಗೆ, ಹಾಗೆ ಹೈಟು ಕಾಣಿಸುತ್ತೆ ಅಂದ್ಕೊಂಡ್ಬಿಟ್ಟು ಒಂದು ರೌಂಡ್ ಆಗಿರೋ ಬುಟ್ಟಿ ತೊಗೊಂಡಿದ್ದೀನಿ. ಸೊ ಆ ಬುಟ್ಟಿಗೆ ನಾನಿವಾಗ ಗಮ್ ಟೇಪನ್ನು ಅಂಟಿಸ್ಕೊತಿದ್ದೀನಿ ಸ್ನೇಹಿತರೆ. ಡಬಲ್ ಗಮ್ ಟೇಪ್ ಬರುತ್ತಲ್ಲ, ಸೊ ಅದನ್ನು ಅಂಟಿಸ್ಕೊಂಡ್ಬಿಟ್ಟು ಇವಾಗ ಅದ್ರ ಮೇಲೆ ನಾನು ಬಿಂದಿಗೆ ತೊಗೊಂಡಿದ್ದೀನಲ್ಲ ಸ್ನೇಹಿತರೆ, ಬಿಂದಿಗೆನ ಅದ್ರ ಮೇಲೆ ಕೂಡಿಸ್ತಿದ್ದೀನಿ. ಇವಾಗ ನಾವು ಇದರಲ್ಲಿ ನಾನೇನು ನೀರು ಏನು ತುಂಬಿಲ್ಲ ಇನ್ನೂ. ಯಾಕಂದರೆ ನಿಮಗೆ ಜಸ್ಟು ಹಬ್ಬಕ್ಕಿಂತ ಮುಂಚೆ ನಾನು ನಿಮಗೆ ಒಂದಿಷ್ಟು ಐಡಿಯಾಸ್ ಕೊಡೋಣ ಅಂತಂದ್ಬಿಟ್ಟು ಮಾಡ್ತಿರೋ ಇದು. ಸೊ ಹಾಗಾಗಿ ಇಲ್ಲಿ ನೀವು ಏನಾದರೂ ಇದಕ್ಕೆ ನೀರು ಅಥವಾ ಅಕ್ಕಿ ಏನು ತುಂಬ್ತೀರೋ, ನಿಮ್ಮ ಮನೇಲಿ ಏನು ಪದ್ಧತಿ ಇದೆ ಆ ಥರ ಇಟ್ಬಿಟ್ರೆ ಅದಕ್ಕೆ ಡಬಲ್ ಗಮ್ ಟೇಪ್ ಆಗಿರ್ತೀವಲ್ಲ, ಸೊ ಅದು ಗ್ರಿಪ್ಪಾಗಿ ಕೊಡುತ್ತೆ, ಬೀಳೋ ಚಾನ್ಸಸ್ ಇರೋಲ್ಲ. 2-3 ಕಡೆ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿಬಿಡಿ 2-3 ಕಡೆ. ಆವಾಗ ಅದು ನೀಟಾಗಿ ಕುತ್ಕೊಂಡ್ಬಿಡುತ್ತೆ, ನಿಮಗೆ ಅದು ಬಿದ್ದೋಗುತ್ತಾ ಅನ್ನೋ ಭಯ ಇರೋಲ್ಲ. ಸೊ ನಾನು ನೋಡಿದ್ರಲ್ಲ ಆ ಥರ ಮಾಡ್ಕೊಂಡು ಇಲ್ಲಿ 3 ಬ್ಲೌಸ್ ಪೀಸನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಒಂದು ಪ್ಲೇನ್ ಆಗಿರೋ, ಅದು ಆ್ಯಕ್ಚುಲಿ ನಾನು ಒಳಗಡೆ ಈ ಬ್ಲೌಸ್ ಹೊಲಿಬೇಕಾದ್ರೆ ಅಸ್ತರ ಅಂತ ಏನು ಯೂಸ್ ಮಾಡ್ತಿರಲ್ಲ, ಸೊ ಅಸ್ತರ ಬಟ್ಟೆನ ತೊಗೊಂಡಿದ್ದೀನಿ. ಇನ್ನೊಂದು ಬಾರ್ಡ್ರ್ ಇರೋ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಬಾರ್ಡ್ರ್ ಇದೆ ಅಲ್ಲ ಸ್ನೇಹಿತರೆ, ಬಾರ್ಡ್ರ್ ಅಷ್ಟೇ ನೀಟಾಗಿ ಕಾಣಿಸೋ ಹಾಗೆ ನಾವು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದನ್ನು ನಾನು ಸೆರಗು ಥರ ಯೂಸ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ನಾವು ಸೆರಗು ಹಾಕೋತೀವಲ್ಲ ಆ ಥರ ಅಮ್ಮನವ್ರಿಗೆ ಸೆರಗಿನ ಥರ ಯೂಸ್ ಮಾಡ್ತೀನಿ. ಹಾಗಾಗಿ ಜಸ್ಟ್ ನಾನು ಬಾರ್ಡ್ರ್ ಮಾತ್ರ ಇಲ್ಲಿ ನೀಟಾಗಿ ಎದ್ದು ಕಾಣೋ ಹಾಗೆ ಫೋಲ್ಡಿಂಗನ್ನು, ಬಾರ್ಡ್ರ್ ಎಷ್ಟಿದೆ ಅಷ್ಟಕ್ಕೆ ಫೋಲ್ಡಿಂಗನ್ನು ಮಾಡ್ಕೋತಾ ಇದ್ದೀನಿ. ನೀವು ಬಾರ್ಡ್ರ್ ಇರೋದು ಅದೇ ಬ್ಲೌಸ್ ಪೀಸನ್ನೇ ತೊಗೊಂಡ್ರೆ ಈ ಥರ ಮಾಡ್ಕೊಂಬಿಟ್ಟು ಅಮ್ಮನವ್ರಿಗೆ ಸೀರೆ ಉಡ್ಸೋ ಥರ ನಿಮಗೆ ಅಲಂಕಾರವನ್ನು ಬೇಗ ಮಾಡ್ಕೋಬೋದು. ಇದೇನು ತುಂಬ ಟೈಮ್ ಹಿಡಿಸಲ್ಲ ಸ್ನೇಹಿತರೆ, ಇದು ಸಹ ತುಂಬ ಬೇಗನೆ ಆಗುತ್ತೆ. ನೋಡಿ ಇವಾಗ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸತಿ ಕೈಯಿಂದ ನೀಟಾಗಿ ಈ ಥರ ಉಜ್ಕೊಂಬಿಟ್ಟು ಫೋಲ್ಡಿಂಗನ್ನು ನೀಟಾಗಿ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ಆ ಕಡೆ ಈ ಕಡೆ ನೀವು ಒಂದೊಂದು ಪಿನ್ನನ್ನು ಹಾಕ್ಕೊಂಬಿಡಿ ಸ್ನೇಹಿತರೆ. ನೀಟಾಗಿ ಪಿನ್ ಹಾಕ್ಕೊಂಬಿಟ್ರೆ ಅದು ನೆರಿಗೆಗಳು ನೀಟಾಗಿ ಕೂಡುತ್ತೆ ನಿಮಗೆ. ಆಮೇಲೆ ನಿಮಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡಿದೆ, ಇದನ್ನು ಮಾಡಿದ್ದೀನಲ್ಲ, ನೆಕ್ಸ್ಟ್ ಹಾಗೆ ಇದರ ಅಸ್ತರ ಬಟ್ಟೆನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದೇ ಸೇಮ್ ಕಲರು, ಯಾಕಂದರೆ ಡಬಲ್ ಕಲರ್ ಕಾಣಿಸ್ಲಿ ಸೀರೆ ಉಡಿಸ್ದಾಗೆ ಅಂದ್ಕೊಂಡ್ಬಿಟ್ಟು ನಾನು ಆ ಥರ ತೊಗೊಂಡಿದ್ದೀನಿ. ಇಲ್ಲ ನಿಮ್ಮ ಕಡೆ ಇದೇ ಕಲರು ಇನ್ನೊಂದು ಬಟ್ಟೆ ಇದೆ, ಇನ್ನೊಂದು ಬ್ಲೌಸ್ ಪೀಸ್ ಇದೆ ಅಂದರೆ ಅದನ್ನಾದರೂ ತೊಗೋಬಹುದು. ಆ್ಯಕ್ಚುಲಿ ಇಲ್ಲಿ ಬ್ಲೌಸ್ ಪೀಸ್ ನಾವೇನು ಕೆಳಗಡೆ ಸೀರೆ ಥರ ಮಾಡ್ತೀವಲ್ಲ ಸ್ನೇಹಿತರೆ, ಅದು ಸ್ವಲ್ಪ ಲೈಟಾಗಿ ಸ್ವಲ್ಪ ಹಾರ್ಡಾಗಿದ್ದರೆ, ಆ ಬಟ್ಟೆ ಸ್ವಲ್ಪ ಹಾರ್ಡಾಗಿದ್ದರೆ ಬ್ಲೌಸ್ ಪೀಸ್ ಬಟ್ಟೆ ನಿಮಗೆ ಕೆಳಗಡೆ ನೀರಿಗೆಗಳು ಚೆನ್ನಾಗಿ ಕೂಡುತ್ತೆ. ಸೊ ನಿಮ್ಮ ಬಟ್ಟೆ ಏನಾದರೂ ಹಾರ್ಡಾಗಿಲ್ಲ, ತುಂಬ ಸ್ಮೂತಾಗಿದೆ ಅಂದ್ಕೊಂಡ್ರೆ ನೀವು ಬೇಕಾದ್ರೆ ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಪೇಪರನ್ನ ಇಟ್ಕೊಂಡ್ಬಿಟ್ಟು ಫೋಲ್ಡಿಂಗ್ ಮಾಡಿದರೆ ಅದು ನಿಮಗೆ ಒಂದು ಸ್ವಲ್ಪ ಹಾರ್ಡ್ನೆಸ್ ಕೊಡುತ್ತೆ ಸ್ನೇಹಿತರೆ. ಆ ಥರ ಆದರೂ ಮಾಡ್ಕೋಬೋದು. ಇದು ನೋಡಿ, ಇದು ಅದೇ ಲೈನಿಂಗ್ ಬಟ್ಟೆ ಅಥವಾ ಅಸ್ತರ ಬಟ್ಟೆ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಆ ಲೈನಿಂಗ್ ಬಟ್ಟೆನ ತೊಗೊಂಡ್ಬಿಟ್ಟು ಇವಾಗ ನಾನು ಅದನ್ನು ಸಹ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಹೀಗೆ ನೀವು ಪ್ರತಿಯೊಂದನ್ನು ಈ ರೀತಿ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಾನಿಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಬಟ್ಟೆದು ಏನು
ಕ್ಲಿಪ್ಸ್ ಬರ್ತಾವಲ್ಲ ಸ್ನೇಹಿತರೆ, ಆ ಕ್ಲಿಪ್ಸ್ ಹಾಕ್ಕೊಂಡು ಇಟ್ಕೋತಿದ್ದೀನಿ. ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು 2 ಸೇರಿ ಹಾಫ್ ಆಗೋ ಥರ ಆ ಥರ ಫೋಲ್ಡಿಂಗ್ ಮಾಡಿ ಇಟ್ಕೋತಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿ ಇಟ್ಕೋತಿದ್ದೀನಿ. ಹಾಗೆ ಹೇಳಿದ್ನಲ್ಲ ಸ್ನೇಹಿತರೆ, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೇನು ನಿಮಗೆ ಖರ್ಚೇನು ಆಗಲ್ಲ. ಸಬ್ಸ್ಕ್ರಿಪ್ಷನ್ ಏನು ಫ್ರೀಯಾಗೇ ಇರುತ್ತೆ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನಮಗೂ ಸಬ್ಸ್ಕ್ರೈಬರ್ ಆಗ್ತಿದ್ದಾರಪ್ಪ ಅಂತ ಖುಷಿ ಇರುತ್ತೆ ನಮಗೂ. ಆ ಖುಷಿಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಏನಾದ್ರು ಹೊಸ ಐಡಿಯಾಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಮಗೂ ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ಸೊ ನನ್ನದೇ ಚಾನಲ್ ಅಂತಲ್ಲ ಸ್ನೇಹಿತರೆ, ಯಾರದೇ ನೀವು ಚಾನಲ್ ನೋಡ್ತಾ ಇದ್ರು ಅವ್ರದ್ದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಾಪ ಎಷ್ಟೋ ತುಂಬ ಎಲ್ಲ ಯೂಟ್ಯೂಬರ್ಸು ತುಂಬ ಕಷ್ಟಪಟ್ಬಿಟ್ಟು ಚಾನಲ್ನ ವಿಡಿಯೋಸನ್ನ ಮಾಡಿ ಎಡಿಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಹಾಕಬೇಕಂದ್ರೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಸೊ ಒಂದು ಸಬ್ಸ್ಕ್ರಿಪ್ಷನ್ ನೀವು ಫ್ರೀಯಾಗಿ ಮಾಡ್ಕೋಬೋದಲ್ಲ, ಅದಕ್ಕೇನು ಖರ್ಚಿರಲ್ಲ. ಸೊ ಫ್ರೀಯಾಗಿ ಒಂದು ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನಿಮ್ಮದು ದುಡ್ಡೇನು ಖರ್ಚಾಗಲ್ಲ. ಬಟ್ ನೀವು ಅವರಿಗೆ ಯಾರು ವಿಡಿಯೋಸ್ ನೋಡ್ತಿದ್ದೀರಲ್ಲ ಅವರಿಗೆ ಒಂದು ಸಪೋರ್ಟನ್ನು ಕೊಟ್ಟಂಗಾಗುತ್ತೆ, ಅವ್ರಿಗೆ ಒಂದು ಪ್ರೋತ್ಸಾಹನ ಕೊಟ್ಟಂಗಾಗುತ್ತೆ ಮುಂದಿನ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮೂಲಕ ನೋಡಿ ಸ್ನೇಹಿತರೆ, ದಯವಿಟ್ಟು ನೋಡಿ. ಹಾಗೆ ಎಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ಇವಾಗ ನೋಡಿ, ಇಲ್ಲಿ ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಲ್ಲ, ಇದು ಗೋಲ್ಡ್ ಕಲರು ಸ್ವಲ್ಪ ಸ್ಮೂತ್ ಆಗಿದೆ ಸ್ನೇಹಿತರೆ ಬಟ್ಟೆ. ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಅದರಲ್ಲಿ ಪೇಪರನ್ನು ಅಟ್ಯಾಚ್ ಮಾಡಿಲ್ಲ. ನಾನು ಹಬ್ಬದ ಟೈಮಲ್ಲಿ ಬೇಕಾದ್ರೆ ಸ್ಮೂತಂದು ಏನಾದ್ರು ಬ್ಲೌಸ್ ಪೀಸ್ ಇದ್ದರೆ ನಾನು ಅದಕ್ಕೆ ಹಿಂದ್ಗಡೆ ಭಾಗದಿಂದ ನಾನು ಪೇಪರನ್ನ ಹಾಕ್ಕೊಂಡ್ಬಿಟ್ಟು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀನಿ. ಅದು ನೀಟಾಗಿ ನೆರಿಗೆಗಳು ಕಾಣಿಸ್ಲಿ ಅಂದ್ಕೊಂಬಿಟ್ಟು. ಇವಾಗ ನೋಡಿ, ಗೋಲ್ಡ್ ಮತ್ತು ಏನು ಪರ್ಪಲ್ ಕಲರ್ ತೊಗೊಂಡಿದ್ನಲ್ಲ ಅದನ್ನು ಕರೆಕ್ಟಾಗಿ ಹಾಫ್ ಮಾಡ್ಕೊಂಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಮಧ್ಯ ಪರ್ಪಲ್ ಕಲರು, ಆ ಕಡೆ ಈ ಕಡೆ ಗೋಲ್ಡ್ ಕಲರ್ ಬರೋ ಥರ ಮಾಡ್ಕೊಂಬಿಟ್ಟು, ಈಗ ನಾನೇನು ಬಿಂದಿಗೆಗೆ ಒಂದು ಕೋಲನ್ನು ಕಟ್ಟಿದ್ನಲ್ಲ ಸ್ನೇಹಿತರೆ, ಆ ಕೋಲಿನ ಮೇಲ್ಭಾಗದಿಂದ ಈ ರೀತಿ ನಾನು ಇದನ್ನು ಬ್ಲೌಸ್ ಪೀಸನ್ನು ಈ ರೀತಿ ತಗೋತಾ ಇದ್ದೀನಿ. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನಿಮಗೆ ಕೆಳಗಡೆ ಎಷ್ಟು ಲೆಂತ್ ಬೇಕು ಅದನ್ನು ನೋಡ್ಕೊಂಬಿಟ್ಟು, ಲೆಂತ್ ಎಷ್ಟು ಉದ್ದ ಅಂದರೆ ತುಂಬ ಉದ್ದ ಆದರೆ ಚೆನ್ನಾಗಿರಲ್ಲ. ಇಲ್ಲಿ ನೀವು ಅದನ್ನು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇದು ಫೋಲ್ಡಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನೆರಿಗೆಗಳು ಎಷ್ಟು ನೀಟಾಗಿ ಕುತ್ಕೋಬೇಕು, ಎಷ್ಟು ಲೆಂತ್ ಇರಬೇಕು ಅಂತ ನಿಮ್ಗೆ ಅಂದಾಜು ಗೊತ್ತಾಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಉಳಿದಿರೋ ಬೇಡ ತುಂಬ ಲೆಂತ್ ಆಗುತ್ತಾದರೆ ಲೆಂತ್ ಆಗಿರೋ ಭಾಗನ ನೀವು ಹಿಂದ್ಗಡೆಯಿಂದ ಹಿಂದೆ ಮಾಡಿಕೊಂಡು ಹಿಂದಕ್ಕೆ ಹಾಕ್ಕೋಬೋದು. ಅದೇನು ನಿಮಗೆ ಸಮಸ್ಯೆ ಆಗಲ್ಲ. ಇಲ್ಲಿ ಮುಂದ್ಗಡೆ ಲೆಂತ್ ನೋಡ್ಕೊಂಡ್ಬಿಟ್ಟು ನೀವು ಹಿಂದ್ಗಡೆ ಬಿಂದಿಗೆ ಹಿಂಭಾಗದಲ್ಲಿ ನೀವು ಅದನ್ನು ಸೀರೆನ ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನು ಹಿಂದ್ಗಡೆ ನೀವು ಜಕ್ಕೊಂಡ್ಬಿಟ್ಟು ಅಲ್ಲಿ ಇಟ್ಕೊಳ್ಳಿ. ಮುಂದ್ಗಡೆ ಎಷ್ಟು ಬೇಕು ಅಷ್ಟು ಲೆಂತ್ ಮಾತ್ರ ತಗೊಳ್ಳಿ. ನೋಡಿ ನಾನು ಇಲ್ಲಿ ಮಾಡ್ತಿದ್ದೀನಲ್ಲ, ಸೊ ಒಂದಿಷ್ಟು ಭಾಗನ ನಾನು ಬೇಡಾಗಿದ್ದ ಭಾಗನ ಒಂದಿಷ್ಟು ಹಿಂದಕ್ಕೆ ಸರಿಸಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮುಂದ್ಗಡೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇನ್ನೂ ಸ್ವಲ್ಪ ಲೆಂತಿನೇ ತೊಗೊಂಡೆ. ಇನ್ನೂ ಸ್ವಲ್ಪ ಹಿಂದ್ಗಡೆ ಇನ್ನೂ ಸ್ವಲ್ಪ ಜರುಗಿಸ್ಕೊಂಡ್ರೆ ಇನ್ನೂ ನಿಮಗೆ ನೀರಿಗೆಗಳು ನೀಟಾಗಿರುತ್ತೆ. ಸೊ ಈ ರೀತಿ ನಾನು ಏನು ಮಾಡ್ತಿದ್ದೀನಿ, ಮೊದಲೇದಾಗಿ ಆ ಕಡೆ ಸೆಂಟ್ರದ್ದು ಏನಿದೆ ಅಲ್ಲ ಸ್ನೇಹಿತರೆ, ಸೆಂಟ್ರು ಪರ್ಪಲ್ ಕಲರ್ ಬ್ಲೌಸ್ ಪೀಸಿನ ಒಂದು ಏನಿದೆ ಅಲ್ಲ ಬಟ್ಟೆ, ಅದರದ್ದು ಒಂದು ನೇರಿಗೆ ಆ ಕಡೆ ಈ ಕಡೆ ನೇರಿಗೆ ತೊಗೊಂಡ್ಬಿಟ್ಟು ನಾನು ಮೊದಲೇದಾಗಿ ಇಲ್ಲಿ ಒಂದು ಪಿನ್ನನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕೊಡದ ಇದು ಭಾಗದಲ್ಲಿ ಬಿದಿಗೆ ಆಗೋ ನೆಕ್ ಭಾಗ ಅಂತ ಹೇಳ್ತೀವಲ್ಲ ಆ ಥರ ಅಲ್ಲಿ ನಾನು ಒಂದು ಪಿನ್ನನ್ನು ಹಾಕ್ಕೊಂಡೆ. ಇವಾಗ ಏನು ಮಾಡ್ತೀನಿ ಸ್ನೇಹಿತರೆ, ಇವಾಗ ಇಲ್ಲಿ ನಾನು ಇದನ್ನು ನೀಟಾಗಿ ಹಿಡ್ಕೊಂಬಿಟ್ಟು ಗೋಲ್ಡ್ ಕಲರ್ ಏನಿದೆಯಲ್ಲ, ಸೊ ಅದಕ್ಕೂ ನಾನು ಒಂದು ಪಿನ್ನನ್ನು ಇಲ್ಲಿ ಸೇರಿಸ್ಕೋತೀನಿ. ಇಲ್ಲಿ ಪಿನ್ನು ಸೇರಿಸ್ಕೊಂಡ್ರೂ ಬರುತ್ತೆ, ಇಲ್ಲ ಬೇಡ ಅಂದ್ರೂ ಬರುತ್ತೆ. ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ನಮಗೆ ಪರ್ಪಲ್ಲು ಮತ್ತು ಆಮೇಲೆ ಏನಿರುತ್ತಲ್ಲ ಸ್ನೇಹಿತರೆ ಇದು ಗೋಲ್ಡ್ ಕಲರು, ಅದು ನಮಗೆ ಸಪ್ರೇಷನ್ನು ನೀಟಾಗಿ ಕಾಣಿಸುತ್ತೆ ಪಿನ್ ಹಾಕೋದ್ರಿಂದ. ನಾವು ಪಿನ್ ಹಾಕಿಲ್ಲ ಅಂದರೆ ಅಲ್ಲಿ ಸಪ್ರೇಷನ್ ನಮಗೆ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಮಧ್ಯಕ್ಕೊಂದು ಎರಡೂ ಸೇರಿಸ್ಬಿಟ್ಟು ಮಧ್ಯಕ್ಕೊಂದು ಪಿನ್ನನ್ನು ಹಾಕ್ಕೊಂಡ್ಬಿಡಿ. ಆವಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಸಪ್ರೇಷನ್ನು ಅದು ಕಾಣಿಸ್ತಾ ಹೋಗುತ್ತೆ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಇಲ್ಲಿ ಪಿನ್ ಕರೆಕ್ಟಾಗಿ ಕೂತಿಲ್ಲ, ಸೊ ನಾನು ಕರೆಕ್ಟಾಗಿ ಅದನ್ನು ಪಿನ್ನನ್ನು ಇನ್ನೊಂದು ಸತಿ ಹಾಕ್ಕೋತೀನಿ. ಇವಾಗ ಏನು ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಲ್ಲ ಯೆಲ್ಲೋ ಕಲರ್ದು ಗೋಲ್ಡ್ ಕಲರ್ ಬ್ಲೌಸ್ ಪೀಸದ್ದು, ಅದರದ್ದು ಒಂದು
ನೇರಿಗೆಯನ್ನು ಸರಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಆ ಕಡೆ ಈ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಪಿನ್ನನ್ನು ನೀಟಾಗಿ ಹಾಕ್ಕೊಳ್ಳೋಣಂತೆ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ 3 ಬ್ಲೌಸ್ ಪೀಸ್ ಈ ಥರ ಯೂಸ್ ಮಾಡ್ಕೊಂಡು ಹೆಂಗಾರು ನಿಮ್ಮ ಕಡೆ ಬ್ಲೌಸ್ ಪೀಸು ನೀವು ಒಂದು ದೇವರಿಗೆ ಏರ್ಸೋಕ್ಕಂತ ತರ್ತೀರಾ. ಆಮೇಲೆ ಹಾಗೆ ನಿಮ್ಮ ಹತ್ರ ನೀವು ಯಾರಿಗೋ ಕೊಡೋಕ್ಕೆ ಅಥವಾ ಈಗ ಮನೆಯಲ್ಲ ಏನೋ ಫಂಕ್ಷನ್ ಇರುತ್ತೆ ಆವಾಗ ಬಂದವರಿಗೆಲ್ಲ ಕೊಡಬೇಕು ಅಂತ ತಂದಿರ್ತೀರ. ಅಥವಾ ನೀವು ಇನ್ನೊಂದು ಸ್ವಲ್ಪ ಖರ್ಚು ಮಾಡಿದರೆ ಬ್ಲೌಸ್ ಪೀಸು ಈ ಥರ ನೀವು ಹೆಂಗಾದ್ರು ತೊಗೊಂಡಿರ್ತೀರಲ್ಲ. ಸೊ ಒಂದಕ್ಕಾದ್ರು ನೀವು ತೊಗೊಂಡಿರ್ತೀರಿ, ಇಲ್ಲ ಇನ್ನೊಂದೆರಡು ನಿಮ್ಮ ಮನೆಯಲ್ಲೇ ಇರ್ತಾವೆ ಬ್ಲೌಸ್ ಪೀಸ್ಗಳು. ಅದನ್ನು ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಟ್ಟು ನೀವು ಈ ಥರ ನೀವು ತೊಗೋಬೇಕು. ಬ್ಲೌಸ್ ಪೀಸನ್ನು ಈ ರೀತಿ ತೊಗೊಂಡು ನೀವು ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಇವಾಗ ನಾನು ಮೇಲ್ಗಡೆ ಸೆರಗಿನ ಭಾಗ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಸ್ನೇಹಿತರೆ. ಸೊ ಬಾರ್ಡ್ರ್ ಇರೋ ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿದ್ನಲ್ಲ ಅದನ್ನು ಇವಾಗ ಸೆರಗಿನ ಭಾಗದ ಕಡೆ ನಾನು ಈ ರೀತಿ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀವು ಅದು ಲೆಂತು ನೋಡ್ಬೇಕಾದ್ರೆ ನಿಮ್ಗೆ ಉದ್ದ ಸೆರಗು ಥರ ಕಾಣಿಸ್ಬೇಕಂದ್ರೆ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಳ್ಳಿ. ಇಲ್ಲ ನೀವು ಹಿಂದ್ಗಡೆಯಿಂದ ಅದನ್ನು ಅಟ್ಯಾಚ್ ಮಾಡ್ಕೋತೀನಿ ಅಂದರೆ ಅಟ್ಯಾಚ್ ಮಾಡ್ಕೊಂಡಾದರೂ ಮಾಡ್ಕೊಳ್ಳಿ. ಇಲ್ಲ ಹಿಂದ್ಗಡೆ ನಾನಿಲ್ಲಿ ಏನು ಈ ಕಡೆ ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಬ್ಲೌಸ್ ಪೀಸು, ಅಲ್ಲಿಂದ ಅಟ್ಯಾಚ್ ಆಗಿರೋ ಥರ ಈ ದುಪ್ಪಟ್ಟು ಹಾಕೋತೀವಲ್ಲ ಅಲ್ಲಿಂದ ಅಟ್ಯಾಚ್ ಮಾಡಿಕೊಂಡು ಆ ಥರ ಇರೋ ಥರ ಇಲ್ಲಿ ಹಿಂದ್ಗಡೆಯಿಂದ ಒಂದು ಪಿನ್ನನ್ನು ಹಾಕೋತಾ ಇದ್ದೀನಿ. ಅದು ಏನು ಬಾರ್ಡ್ರ್ ಇದೆ ಎಲ್ಲ ಆ ಬ್ಲೌಸ್ಗೆ ಒಂದು ಪಿನ್ನನ್ನು ಹಾಕೋತಾ ಇದ್ದೀನಿ. ಈ ರೀತಿ ಇವಾಗ ಹಾಕೊಂಡಾದಮೇಲೆ ಇಲ್ಲಿ ನಾವು ಏನದು ಪೈಪು ಹಾಕ್ಕೊಂಡಿದ್ವಲ್ಲ ಹಿಂದ್ಗಡೆ ಬಿಂದಿಗೆ ಕಟ್ಕೊಂಡಿದ್ವಲ್ಲ ಅದು ಕಾಣಿಸ್ಬಾರ್ದಂತ ಆ ಬ್ಲೌಸ್ ಥರನೂ ಕಾಣಿಸ್ಲಿ ಅಂದ್ಕೊಂಡ್ಬಿಟ್ಟು ಆ ಯೆಲ್ಲೋ ಕಲರ್ನ ನೀಟಾಗಿ ಅಲ್ಲಿ ಮೇಲ್ಗಡೆ ಸರಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಏನು ಸೆರಗು ಹಾಕ್ಕೊಂಡ್ವಲ್ಲ ಸ್ನೇಹಿತರೆ, ಆ ಸೆರಗನ್ನು ನಾವು ಸರಿಯಾಗಿ ಅದನ್ನು ಜೋಡಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಇಲ್ಲಿ ಕೆಳಗಡೆ ನಾವು ನೆರಿಗೆಗಳನ್ನ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನಂತರದಲ್ಲಿ ಮೇಲೆ ನೀವು ಪಿನ್ನಾರು ಹಾಕೊಳ್ಳಿ, ಇಲ್ಲ ಇನ್ನೊಬ್ಬರು ಸಹಾಯ ತೊಗೊಂಡ್ಬಿಟ್ಟು ಆ ಸೆರಗನ್ನು ನೀಟಾಗಿ ಹಿಡ್ಕೊಳಕ್ಕೆ ಹೇಳಿ ನೀಟಾಗಿ ಹಿಡ್ಕೊಂಡ್ಬಿಟ್ಟು ಕೆಳಗಡೆ ನೀವು ಎದೆ ಭಾಗದ ಹತ್ರ ನಾವು ಹೇಗೆ ಸೀರೆ ಪ್ಲೀಟ್ಸ್ನ ನಾವು ನೆರಿಗೆಗಳನ್ನ ಸೆರಗಿನ ನೆರಿಗೆನ ಯಾವ ರೀತಿ ನಾವು ಹಾಕೋತೀವಲ್ಲ ಆ ರೀತಿ ನೀವು ಇಲ್ಲಿ ಕರೆಕ್ಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಜೋಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ, ಕೆಳಗಡೆ ಇದು ಗೋಲ್ಡ್ ಕಲರ್ ಬ್ಲೌಸ್ ಬಂದುಬಿಟ್ಟು ಅದು ಸ್ವಲ್ಪ ಸ್ಮೂತ್ ಆಗಿರೋದ್ರಿಂದ ಅದು ಕರೆಕ್ಟಾಗಿ ಸ್ಪ್ರೆಡ್ಡಾಗಿ ಕೂಡ್ತಾ ಇಲ್ಲ. ಸೊ ಅದು ಕರೆಕ್ಟಾಗಿ ಕೂಡಬೇಕು ನಿಮಗೆ ಅಂದರೆ ಸ್ವಲ್ಪ ಹಾರ್ಡ್ ಆಗಿರೋ ಬ್ಲೌಸ್ ಇದ್ದರೆ ಚೆನ್ನಾಗಿ ಕೂಡುತ್ತೆ. ಇಲ್ಲ ಹೇಳಿದ್ನಲ್ಲ ನೀವು ಅದರಲ್ಲಿ ಏನು ಇದಿರುತ್ತಲ್ಲ ಸ್ನೇಹಿತರೆ ಪೇಪರ್ನ ಹಾಕಿಬಿಟ್ಟು ಫೋಲ್ಡಿಂಗ್ ಮಾಡಿಕೊಂಡ್ರೆ ಅದು ಗ್ರಿಪ್ಪಾಗಿ ನಿಮಗೆ ಹಾರ್ಡಾಗಿ ಕೂಡುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೋತಾ ನಾನೇನು ಮಾಡ್ತಿದ್ದೀನಿ, ಸೊಂಟದ ಭಾಗಕ್ಕೆ ಒಂದು ಸೊಂಟದ ಪಟ್ಟಿಯನ್ನು ಕಟ್ಕೋತಿದ್ದೀನಿ ಸ್ನೇಹಿತರೆ. ಇಲ್ಲಿ ಸೊಂಟದ ಪಟ್ಟಿ ನಾನು ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಕಟ್ತಾ ಇದ್ದೀನಿ. ಇಲ್ಲ ಗೋಲ್ಡ್ ಕಲರಲ್ಲಿ ಇರುತ್ತಲ್ಲ ಡಾಬ್ ಥರ ಅದನ್ನಾದರೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಈಗ ಗೋಲ್ಡ್ ಕಲರ್ ಬ್ಲೌಸಿನ ಒಂದು ತುದಿ ಭಾಗವನ್ನು ತೊಗೊಂಬಿಟ್ಟು ಅಲ್ಲಿ ಹಿಂದ್ಗಡೆ ಸೊಂಟದ ಪಟ್ಟಿಗೆ ಕರೆಕ್ಟಾಗಿ ಅದು ಶೇಪ್ ಕಾಣುವಂಗೆ ನಾನು ಅಲ್ಲಿ ಸಿಗಿಸ್ಕೋತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಉಳಿದಿರೋ ಎಲ್ಲ ನೆರಿಗೆಗಳನ್ನು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇದು ಸಹ ನಿಮಗೆ ಅಮ್ಮನವ್ರಿಗೆ ಸೀರೆ ಉಡ್ಸಿದ ಥರನೇ ಕಾಣಿಸುತ್ತೆ ಸ್ನೇಹಿತರೆ ದೂರದಿಂದ. ಇದಕ್ಕೆ ನೀವು ನಾನು ಇನ್ನೊಂದು ವಿಡಿಯೋದಲ್ಲಿ ಇದೆಯಲ್ಲ ಸ್ನೇಹಿತರೆ, ಕೈ ಕಾಲನ್ನ ಹಾಕ್ಕೊಂಡಿದ್ದೀನಲ್ಲ ಇನ್ನೊಂದು ವಿಡಿಯೋದಲ್ಲಿ, ಅದನ್ನು ನೋಡ್ಕೊಂಬಿಟ್ಟು ಬೇಕಾದ್ರೆ ನೀವು ಆ ಥರ ಇದಕ್ಕೂ ಸಹ ನೀವು ಕೈ ಕಾಲುಗಳನ್ನು ಹಾಕ್ಕೊಂಡು ಜೋಡಿಸ್ಕೋಬಹುದು. ನಿಮ್ಮ ಹತ್ರ ಏನಾರು ಕೈ ಕಾಲಿದ್ದರೆ ಅದನ್ನು ಈ ಥರ ಇದಕ್ಕೆ ನಾನು ಯಾವ ರೀತಿ ಹಾಕಿದ್ದೀನಲ್ಲ ಹಿಂದಿನ ವಿಡಿಯೋದಲ್ಲಿ ಅದನ್ನು ನೋಡ್ಕೊಂಬಿಟ್ಟು ಇದಕ್ಕೂ ನೀವು ಆ ಥರ ಹಾಕೋಬಹುದು. ಇವಾಗ ನೋಡಿ ನಾನು ಸಿಂಪಲ್ಲಾಗಿ ಇಷ್ಟೇ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಸೊ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಸರ ಹಾಕಿದ್ದೀನಿ, ಹಾಗೆ ಜಡೆ ಬಿಲ್ಲೆನ ಅಮ್ಮನವ್ರಿಗೆ ಹಾಕಿದ್ದೀನಿ. ಇಷ್ಟು ಹಾಕಿದರೆ ಆಯಿತು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಬರೀ ಬ್ಲೌಸ್ ಪೀಸಲ್ಲೇ ನೀವು ಸೀರೆ ಥರ ಈ ರೀತಿ ಚೆನ್ನಾಗಿ ನೀವು ಅಮ್ಮನವ್ರಿಗೆ ಅಲಂಕಾರವನ್ನು ಮಾಡ್ಬೋದು. ಇಲ್ಲಿ ನೋಡಿ ಸುಮ್ಮನೆ ನನ್ನ ಮಗಳು ಏನೋ ಒಂಥರ ಡಿಸೈನ್ ಮಾಡ್ತೀನಿ ಅಂತ ಏನೋ ಒಂದು ಹಾಕಿದ್ದಾರೆ ಸೊಂಟದ ಪಟ್ಟಿಗೆ. ಸೊ ಮಕ್ಕಳಿಗೆ ಇಂಟ್ರೆಸ್ಟ್ ಎಲ್ಲ ಏನಾದ್ರು ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಅವಳು ಏನೋ ಒಂದು ಹಾಕಿದ್ದಾಳೆ, ಚೆನ್ನಾಗಿ ಕಾಣಿಸುತ್ತೆ ಮಮ್ಮಿ ಹಾಕು ಅಂತಂದ್ಬಿಟ್ಟು. ಇವಾಗ ನೋಡಿ ಮುಖವಾಡನ ಸುಮ್ಮನೆ ಜಸ್ಟ್ ನಿಮ್ಗೆ ಐಡಿಯಾ ಬರಲಿ ಅಂತ ಈ ರೀತಿ ಇಟ್ಟು ತೋರಿಸ್ತಾ ಇದ್ದೀನಿ. ಅದು ಕರೆಕ್ಟಾಗಿ ನಾವು ಕಳ್ಸಕ್ಕೆ ಇಟ್ಬಿಟ್ರೆ ಅದು ಕರೆಕ್ಟಾಗಿ ಅದಕ್ಕೂ ಬಾಡಿಗೂ ಅದಕ್ಕೂ ಮ್ಯಾಚ್ ಆಗುತ್ತೆ. ಇವಾಗ ನಾನು ಸುಮ್ಮನೆ ಜಸ್ಟ್ ಇಟ್ಟಿದ್ದೀನಲ್ಲ, ಹಾಗಾಗಿ ಅದು ಕರೆಕ್ಟಾಗಿ ನಿಮ್ಗೆ ಇದಾಗ್ತಾ ಇಲ್ಲ
ಅನಿಸುತ್ತೆ. ಸೊ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಅಲಂಕಾರ ಕಾಣಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.